ಡೈಲಿ ಲಂಚ್ ಬಾಕ್ಸಿಗೆ ಏನು ಮಾಡೋದು, ಅದರಲ್ಲೂ ಹೆಲ್ದಿಯಾಗಿ ಗೊತ್ತಾಗ್ತಿಲ್ವಾ? ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡಿ. ಹೇಗೆ ಮಾಡೋದು ಅಂತ ನಾನು ಇದ್ದೀನಲ್ವಾ, ನನ್ನ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಸಾಕು. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮನೆ ಮಗಳು ಶ್ವೇತಾ. ಇವತ್ತು ಇನ್ನೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ ರೆಸಿಪಿನ ನೋಡೋಣ. ಅದಕ್ಕೆ ನಾನು ರೈಸ್ನ ಮತ್ತು ಹೆಸರುಬೇಳೆನ ನೆನೆ ಹಾಕಿದ್ದೆ ರಾತ್ರಿನೇ. 1 ಕಪ್ಪಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಮನೇಲಿ ಯಾವ್ಯಾವ ತರಕಾರಿ ಇರುತ್ತೋ ಎಲ್ಲನೂ ಬಳಸ್ಬೋದು. ನಾನು ಕ್ಯಾಪ್ಸಿಕಮ್ ಮತ್ತು ಆನಿಯನ್ ತೊಗೊಂಡಿದ್ದೀನಿ. ಹಾಗೆ ಪನ್ನೀರ್ ರಿಚ್ ಆಫ್ ಪ್ರೋಟೀನ್ ಮತ್ತು ಮಕ್ಕಳಿಗೂ ತುಂಬ ಇಷ್ಟ ಆಗೋದ್ರಿಂದ ಪನ್ನೀರನ್ನ ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಅಕ್ಕಿ, ಹೆಸರುಬೇಳೆ ಮತ್ತು ಓಟ್ಸನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಸ್ಪೈಸಿಯಾಗಿ ಬೇಕು, ನಾನು ಸ್ವಲ್ಪ ದೊಡ್ಡ ಮಕ್ಳಿಗೆ ಮಾಡ್ತಾಯಿದ್ದೀನಿ ಅಂತಂದರೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೋಬೋದು. ಈಗ ಮಿಕ್ಸ್ ಮಾಡಿ ಒಂದು ಸೈಡಿಗೆ ಇಟ್ಟಿದ್ದೀನಿ. ಅದೊಂದು 1/2 ಅವರ್ ಹಾಗೆ ಕ್ಲೋಸ್ ಮಾಡಿ ಬಿಡೋಣ. ಈಗ ಬೇರೆ ಒಂದು ಪ್ಯಾನಿಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಪನ್ನೀರನ್ನು ನಾನು ಕೈಯಲ್ಲೇ ಸ್ವಲ್ಪ ಚಿಕ್ಕದಾಗಿ ಇದು ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಮತ್ತು ಯಾವುದಾದ್ರು ತರಕಾರಿ ಇದೆ ಇಷ್ಟ ಆಗುತ್ತೆ ಅಂತಂದರೆ ಬಳಸ್ಕೋಬೋದು, ಅಥವಾ ಸೊಪ್ಪು ಏನಾದರೂ ನಮ್ಮ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅಂದರೆ ಅದನ್ನು ಕೂಡ ಹಾಕ್ಕೋಬೋದು. ಈಗ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಅರಿಶಿನ, ಗರಂ ಮಸಾಲ ಪೌಡರು, ಕೊರಿಯಾಂಡರ್ ಪೌಡರು ಹಾಗೆ ಖಾರದ ಪುಡಿ ಇಲ್ಲ ಅಂತಂದರೆ ನೀವು ಹಸಿಮೆಣ್ಸಿನ್ಕಾಯಿನೂ ಕೂಡ ಯೂಸ್ ಮಾಡ್ಬೋದು. ಬಟ್ ಖಾರದ ಪುಡಿ ಆದರೆ ಇದಕ್ಕೆ ಮೇಲೆ ಹಾಕಲಿಕ್ಕೆ ಚೆನ್ನಾಗಿರುತ್ತೆ, ಹಾಗಾಗಿ ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಈಗ ಒಂದು ದೋಸೆ ಪ್ಯಾನಿಗೆ ಸ್ವಲ್ಪ ಆಯಿಲನ್ನು ಹಚ್ಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ದೋಸೆನ ಹಾಕ್ಕೋಬೋದು. ಅಕ್ಕಿನ ನೆನೆಸಿಟ್ಟಿಲ್ಲ ಅಂದರೆ ಬರೀ ಹೆಸರು ಬೇಳೆಯಲ್ಲೇ ಮಾಡ್ಕೋಬೋದು. ಇಲ್ಲ ಅದು ಸ್ವಲ್ಪ ಟೇಸ್ಟ್ ಇಷ್ಟ ಆಗಲ್ಲ ಅಂತಂದರೆ ಸ್ವಲ್ಪ ಅಕ್ಕಿನ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಅಕ್ಕಿನ ನೆನೆ ಇಟ್ಟೋದು ಮರ್ತೋಗಿದ್ದೀವಿ, ಹೆಸರು ಬೇಳೆ ಆದರೆ ಬೇಗನೂ ನೆಂದ್ಕೊಳುತ್ತೆ, ಸ್ವಲ್ಪ ಹುರಿದ್ಬಿಟ್ಟು ನೆನೆಸಿದ್ರೆ ಒಂದು 1/2 ಅವರಲ್ಲಿ ನೆಂದ್ಕೊಂಡ್ಬಿಡುತ್ತೆ, ರುಬ್ಕೋಬೋದು. ಸೊ ಅರ್ಜೆಂಟಿಗೆ ಮಾಡೋರು, ಬೆಳಗ್ಗೆನೇ ಎದ್ದು ಮಾಡೋರು ಆ ಥರ ಮಾಡ್ಬೋದು. ಅಕ್ಕಿ ಬದಲಿಗೆ ರೈಸ್ ಪೌಡರ್ ಇರುತ್ತಲ್ವ, ಅದನ್ನೇ ಬೇಕಾದ್ರೆ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು, ಚೆನ್ನಾಗೇ ಬರುತ್ತೆ. ಕಲರು ಇನ್ನೊಂದು ಸ್ವಲ್ಪ ಬೇಕು ನಮಗೆ ಅನ್ನೋರು ಅರಶಿನ ಮಿಕ್ಸ್ ಮಾಡ್ಕೋಬೋದು ಹಿಟ್ಟಿನ ಜೊತೆಗೆ, ಆವಾಗ ಅದಿನ್ನು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ನಾನೇನು ಹಾಕಿಲ್ಲ, ನಾರ್ಮಲಾಗಿ ನಾನೇನು ಹಿಟ್ಟು ನೆನೆ ಹಾಕಿದ್ನೋ ಅಷ್ಟೇ ಯೂಸ್ ಮಾಡಿದ್ದೀನಿ. ಸೊ ಮನೇಲಿ ಎಲ್ರಿಗೂ ಹೆಲ್ದಿಯಾಗಿ ಕೊಡ್ಬೋದು ಈ ಥರ ಮಾಡೋದ್ರಿಂದ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೋಬೋದು. ಮಕ್ಕಳಿಗೂ ಕೂಡ ಕ್ಯೂಟ್ ಅನಿಸುತ್ತೆ, ಅಟ್ರಾಕ್ಟಿವ್ ಅನಿಸುತ್ತೆ ಮತ್ತು ಬ್ಯೂಟಿಫುಲ್ ಅಂತಲೂ ಫೀಲ್ ಆಗುತ್ತೆ. ಲಂಚ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಅವ್ರಿಗೆ ಖುಷಿ ಆದರೆ ತಾನೇ ಆ ಬಾಕ್ಸ್ನ ಖಾಲಿ ಮಾಡ್ಕೊಂಡು ಬರೋದು. ಸೊ ಹಂಗಾಗಿ ಆ ಲಂಚ್ ಬಾಕ್ಸ್ನ ನೋಡಿದ ತಕ್ಷಣ ಅವರಿಗೆ ಖುಷಿ ಆಗಬೇಕು, ಅದಕ್ಕೋಸ್ಕರ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡಬೇಕು. ಮತ್ತು ಎಲ್ಲ ತಾಯಂದ್ರಿಗೂ ಅಷ್ಟೇ ಸ್ವಲ್ಪ ಹೆಲ್ದಿಯಾಗಿ ಏನಾದರೂ ಕೊಡಬೇಕು ಅಂತ ಫೀಲ್ ಮಾಡ್ತಾನೆ ಇರ್ತೀವಿ ಎವ್ರಿ ಡೇ. ಸೊ ಹಾಗಾಗಿ ಹೆಲ್ದಿಯಾಗೂ ಇರುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಅವ್ರಿಗೂ ಖುಷಿ ಆಗುತ್ತೆ. ಲಂಚ್ ಬಾಕ್ಸ್ ಖಾಲಿಯಾಗಿರೋದನ್ನ ನೋಡಿ ನಮಗೂ ಕೂಡ ಫುಲ್ ಖುಷಿ ಆಗುತ್ತೆ ಅಲ್ವಾ? ಇದೇ ಥರ ಈಸಿ ಮತ್ತು ಕ್ವಿಕ್ಕಾದ ರೆಸಿಪಿಗಳು ಬೇಕಂದರೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಗ್ರೂಪಲ್ಲಿ ಯಾರೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸಿಗೆ ಪುಟ್ಟು ಮಕ್ಕಳು ಇದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಆಯಿತಾ? ನೋಡಿದ್ರಲ್ವ, ನೋಡಲಿಕ್ಕೆ ಎಷ್ಟು ಕ್ಯೂಟಾಗಿದೆ. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ಟೇಸ್ಟು. ಫಸ್ಟ್ ಆಫ್ ಆಲ್ ಅವಳಿಗೆ ಪನ್ನೀರ್ ಅಂದರೆ ತುಂಬ ಇಷ್ಟ. ಅವಳು ಫುಲ್ ಖುಷಿಯಿಂದ ಬಾಕ್ಸ್ನ ತಗೊಂಡೋದ್ಲು. ಅದ್ರ ಜೊತೆಗೆ ನಾನು ಸ್ವಲ್ಪ ಮಖಾನನ ಹಾಕಿ ಕಳಿಸಿದ್ದೆ ಅವಳಿಗೆ. ಎರಡನ್ನೂ ಖಾಲಿ ಮಾಡ್ಕೊಂಡು ಬಂದಿದ್ರು. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಸ್ಟೇ ಸೇಫ್ ಅಂತ ಹೇಳ್ತಾ ಬಾಯ್.
ಮಾಡಿದ್ದೀರಾ ಅಮ್ಮ, ಸೂಪರ್.